ಇದು ನೋಡಿ ಇವಾಗ ಮಿಕ್ಸಿ ಆಗಿದೆ ನೋಡಿ. ಈ ಥರ ಮಿಕ್ಸಿ ಆಗಬೇಕಿದು. ಇಷ್ಟು ನುಣ್ಣಗಾಗಿದೆ ನೋಡಿ. ಇದು ನೋಡಿ ಈ ಥರ ಮಿಕ್ಸಿ ಆಗಬೇಕು. ಇದು ಮಿಕ್ಸಿ ಆದ ನಂತರ ಈಗ ನಾವು ಹಾಲು ಹಾಕ್ಕೋಬೇಕು ಇದಕ್ಕೆ. ನಾನು 2 ಗ್ಲಾಸ್ ಸಲುವಾಗಿ ಮಾಡ್ತಾಯಿದ್ದೀನಿ ಅನ್ನಲ್ಲ, ಇದು 2 ಗ್ಲಾಸ್ ಆಗುತ್ತೆ. ಇವಾಗ ಮತ್ತೆ ಇದನ್ನು ಮಿಕ್ಸಿ ಮಾಡಿಕೊಂಡು ಬರ್ತೀನಿ. ಇವಾಗ ನೋಡಿ ಇದು ಮಿಕ್ಸಿ ಮ್ಯಾಂಗೋ ಜ್ಯೂಸ್ ರೆಡಿಯಾಗಿದೆ. ಇದು ನೋಡಿ ಗ್ಲಾಸಿಗೆ ಸರ್ವ್ ಮಾಡ್ಕೋಬೇಕು. ನಮಸ್ಕಾರ ಎಲ್ರೂ, ಹೇಗಿದ್ದೀರಾ? ನೋಡಿ ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೇ ಇರ್ತೀರಂತ ನನ್ನ ಭಾವನೆ. ಒಂದು ಒಳ್ಳೆ ಜ್ಯೂಸನ್ನ ತಂದಿದ್ದೀನಿ. ಈ ಸೀಸನ್ ನೋಡಿ ಮಾವಿನ ಹಣ್ಣಿನ ಸೀಸನ್, ಹಾಗಾಗಿ ಮಾವಿನ ಹಣ್ಣಿನ ಜ್ಯೂಸನ್ನ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ನೋಡೋಕೆ ಕೂಡ ಎಷ್ಟು ಬ್ಯೂಟಿಫುಲ್ ಆಗಿದೆ, ಹೆಲ್ತಿ ಕೂಡ. ಇದನ್ನು ನಾನು ಯಾವ ಥರ ಮಾಡಿದ್ದೀನಿ ಅಂತ ನಿಮಗೆ ಸಂಪೂರ್ಣವಾದ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ. ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ, ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ಮಾಡೋಣ. ನಾನು ಈ ಮ್ಯಾಂಗೋ ಅಂದರೆ ಮಾವಿನ ಹಣ್ಣು, ಇದು ಕೆಮಿಕಲ್ ವಿತೌಟ್ ಕೆಮಿಕಲ್ ಅಂತ, ಈ ಮಾವಿನ ಹಣ್ಣು ನಾನು ಅಗ್ರಿಕಲ್ಚರ್ ಆಫೀಸ್ ಇರುತ್ತೆ ನೋಡಿ, ಅಲ್ಲಿ ಕೆಮಿಕಲ್ ಇಲ್ದಿರೋ ಫ್ರೂಟ್ಸ್ನ ಮಾರ್ತಾರೆ. ನಾನು ಅಲ್ಲಿಂದ ತೊಗೊಂಡು ಬಂದಿದ್ದೀನಿ. ಅದರಲ್ಲಿ ಒಂದು ಹಣ್ಣು ತೊಗೊಂಡಿದ್ದೀನಿ ನೋಡಿ. ಒಂದು ಹಣ್ಣಿನಿಂದ 2 ಗ್ಲಾಸ್ ಜ್ಯೂಸ್ ಬರುತ್ತೆ. ಹಣ್ಣು ಬಹಳ ರುಚಿಯಾಗಿದ್ದು, ರುಚಿ ಅಂದರೆ ಎಷ್ಟು ಟೇಸ್ಟ್ ಇರ್ತಾವಲ್ಲ ಅಷ್ಟು ಸಕ್ಕರೆ ಅಥವಾ ಬೆಲ್ಲ ಏನು ಹಾಕ್ತೀರ ಅದು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಹಾಕಬೇಕು ನೋಡಿ. ಹಣ್ಣನ್ನು ಚೆನ್ನಾಗಿ ತೊಳ್ಕೊಬೇಕು. ಅದರಲ್ಲಿಗೆ ಕ್ಯಾರ್ ಅಂದರೆ ಅದು ಅದ್ರ ಮೇಲೆಲ್ಲ ಆಯಿಲ್ ಥರ ಇರ್ತದೆ, ಅದನ್ನು ಚೆಂದ ತೊಳಿಬೇಕು. ತೊಳೆದು ಆಮೇಲೆ ಇದನ್ನು ಪೀಸಾಗಿ ಈ ಥರ ಕಟ್ ಮಾಡ್ಕೋಬೇಕು. ಸಿಪ್ಪೆ ಹಾಕೋಂಗಿಲ್ಲ. ಜ್ಯೂಸ್ ಮಾಡೋಕೆ ಇದು ಸಿಪ್ಪೆ ಹಾಕ್ಕೊಳ್ಳಲ್ಲ, ಬರೀ ಸ್ಲೈಸ್ಗಳನ್ನು ಮಾತ್ರ ಹಾಕ್ಕೋತೀನಿ ಈ ಥರ. ಇವು ಸ್ಲೈಸ್ಗಳನ್ನು ಮಿಕ್ಸಿ ಜಾರಲ್ಲೇ ಹಾಕ್ಕೋಬೇಕು. ಸಿಪ್ಪೆ ಹಾಕ್ಕೋಬಾರ್ದು, ಸಿಪ್ಪೆ ಹಾಕ್ಕೊಂಡ್ರೆ ಅದು ಬಾಯಿಗೆ ಸಿಗುತ್ತೆ. ಹಾಗಾಗಿ ಬರೀ ಈ ಪಲ್ಪ್ಗಳನ್ನು ಮಾತ್ರ ಹಾಕ್ಕೋಬೇಕು. ನೋಡಿ ಇದಕ್ಕೆ ಹಾಲು ಮತ್ತು ಸಕ್ಕರೆ, ಈ ಪಲ್ಪ್ಗಳಿಗೆ ಇಷ್ಟೊಂದು ಪಲ್ಪ್ ಮಾಡ್ಕೊಂಡಿದ್ದೀನಿ. ನಾನು 2 ಗ್ಲಾಸ್ ಜ್ಯೂಸ್ ಮಾಡ್ತಾಯಿದ್ದೀನಿ. 1 ಬಟ್ಲು, ದೊಡ್ಡ ಬಟ್ಲಿಂದ 1 ಬಟ್ಲು ಹಾಲು ಹಾಕ್ಕೋತೀನಿ. ಮತ್ತು ಸಕ್ಕರೆ, ಇದಕ್ಕೆ ಸಕ್ಕರೆ ಬಳಸ್ತಾ ಇದ್ದೀನಿ. ಸಕ್ಕರೆ ಹಾಕ್ಕೋಬೋದು, ಜೇನುತುಪ್ಪ ಹಾಕ್ಕೋಬೋದು, ಇಲ್ಲಾಂದರೆ ಬೆಲ್ಲ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಸಕ್ಕರೆನ ಹಾಕ್ತಾಯಿದ್ದೀನಿ. ಸಕ್ಕರೆ ಹಣ್ಣು ಜಾಸ್ತಿ ಸ್ವೀಟ್ ಇರೋದ್ರಿಂದ ಇದಕ್ಕೆ ನಾನು ಒಂದು 3 ಚಮಚ ಹಾಕ್ಕೋತೀನಿ. 3 ಸ್ಪೂನ್, ಸ್ವಲ್ಪ ದೊಡ್ಡ ಸ್ಪೂನು 3 ಸ್ಪೂನ್ ಹಾಕ್ಕೋತಾ ಇದ್ದೀನಿ ನೋಡ್ರಿ. ನಿಮಗೆ ಸ್ವೀಟ್ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೋಬೋದು. ನಾನು ಇಷ್ಟು ಹಾಕ್ಕೋತಾ ಇದ್ದೀನಿ. ಮನೆಯಲ್ಲೇ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಮ್ಯಾಂಗೋ ಪಲ್ಪ್ಗಳು ಮತ್ತು ಸಕ್ಕರೆನ ಫಸ್ಟು ಮಿಕ್ಸಿ ಮಾಡ್ಕೋಬೇಕು. ಆನಂತರ ನಾನು ಹಾಲನ್ನು ಬಳಸ್ಕೋತೀನಿ. ಫಸ್ಟ್ ಇದು ಮಿಕ್ಸಿ ಮಾಡ್ಕೊಂಡು ಬರೋಣ. ಇದು ನೋಡಿ ಇವಾಗ ಮಿಕ್ಸಿ ಆಗಿದೆ ನೋಡಿ. ಈ ಥರ ಮಿಕ್ಸಿ ಆಗಬೇಕಿದು. ಇಷ್ಟು ನುಣ್ಣಗಾಗಿದೆ ನೋಡಿ. ಇದು ನೋಡಿ ಈ ಥರ ಮಿಕ್ಸಿ ಆಗಬೇಕು. ಇದು ಮಿಕ್ಸಿ ಆದ ನಂತರ ಈಗ ನಾವು ಹಾಲು ಹಾಕ್ಕೋಬೇಕು ಇದಕ್ಕೆ. ನಾನು 2 ಗ್ಲಾಸ್ ಸಲುವಾಗಿ ಮಾಡ್ತಾಯಿದ್ದೀನಿ ಅನ್ನಲ್ಲ, ಇದು 2 ಗ್ಲಾಸ್ ಆಗುತ್ತೆ. ಇವಾಗ ಮತ್ತೆ ಇದನ್ನು ಮಿಕ್ಸಿ ಮಾಡಿಕೊಂಡು ಬರ್ತೀನಿ. ಇವಾಗ ನೋಡಿ ಇದು ಮಿಕ್ಸಿ
ಮ್ಯಾಂಗೋ ಜ್ಯೂಸ್ ರೆಡಿಯಾಗಿದೆ. ಇದು ಮ್ಯಾಂಗೋ ಜ್ಯೂಸ್ ರೆಡಿಯಾಗಿದೆ. ಇದಕ್ಕೆ ನಾವು ಒಂದು ಗ್ಲಾಸ್ನಲ್ಲಿ, ಗಾಜಿನ ಗ್ಲಾಸಲ್ಲಿ ಕುಡಿದ್ರೆ ಒಳ್ಳೆಯದು. ನೋಡೋಕ್ಕೆ ಚೆನ್ನಾಗಿ ಕೂಡ ಇರುತ್ತೆ, ಟೇಸ್ಟ್ ಕೂಡ ಇರುತ್ತೆ. ಈಗ ನೋಡಿ ಗ್ಲಾಸಿಗೆ ಸರ್ವ್ ಮಾಡ್ಕೋಬೇಕು. ಇಷ್ಟಿರ್ಬೇಕು ನೋಡ್ರಿ. ಜಾಸ್ತಿ ಲಿಕ್ವಿಡ್ ಕೂಡ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಇನ್ನೂ ಇದೆ, 2 ಗ್ಲಾಸ್ ಮಾಡಿದ್ದೀನಿ ನಾನು. ಕೈ ತೊಗೊಂಬರ್ತಾರೆ ನೋಡಿ. ಈ ಮ್ಯಾಂಗೋ ಜ್ಯೂಸ್ ಎಷ್ಟು ನೋಡೋಕ್ಕೂ ಕೂಡ ಸುಂದರವಾಗಿದೆ, ಟೇಸ್ಟಿ ಕೂಡ ಇದೆ. ಆರೋಗ್ಯಕರವಾದ ಈ ಮ್ಯಾಂಗೋ ಜ್ಯೂಸನ್ನ ಸೀಸನ್ ಇರೋವರೆಗೂ ಮಾಡ್ಕೊಂಡು ಕುಡೀರಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು. ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ನಿಮ್ಮ ಭೇಟಿ ಆಗ್ತೀನಿ. ಧನ್ಯವಾದಗಳು.